ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆ. ಹೋರಾಟಕ್ಕೆ ಮಣಿದ ಸರ್ಕಾರ. ಕೆನಾಲ್ ಕಾಮಗಾರಿ ತಾತ್ಕಾಲಿಕ ಸ್ಥಗಿತ. ಕಳೆದ ಕೆಲ ದಿನಗಳಿಂದ ತುಮಕೂರಿನಲ್ಲಿ ಹೋರಾಟಗಳು ತೀವ್ರಗೊಂಡಿದ್ವು. ರಾಜ್ಯ ಸರ್ಕಾರದ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯ ವಿರುದ್ಧ ರೈತರು, ರಾಜಕೀಯ ನಾಯಕರು, ಶಾಸಕರು, ಸ್ವಾಮೀಜಿಗಳು ಬೀದಿಗಿಳಿದು ಹೋರಾಟ ನಡೆಸಿದ್ರು. ಯಾವುದೇ ಕಾರಣಕ್ಕೆ ಬೆಂಗಳೂರು ದಕ್ಷಿಣ ಅಂದ್ರೆ ರಾಮನಗರಕ್ಕೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಅನ್ನೋ ಕೂಗು ಪ್ರಬಲವಾಗತೊಡಗಿದೆ. ಸಾವಿರಾರು ಜನರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಇಲ್ಲಿ ನಿಷೇಧಾಜ್ಞೆ ನಡುವೆಯೂ ರೈತರು ತೀವ್ರ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ರೈತರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಶಾಸಕರ ಸಭೆ ಕರೆದು ಮುಂದಿನ ನಿರ್ಧಾರ ಕೈಗೊಳ್ಳುವವರೆಗೂ ಹೋರಾಟ ಕೈಬಿಡುವಂತೆ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಪ್ರತಿಭಟನಾಕಾರರು ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ್ದಾರೆ. ಈ ವೇಳೆ 100 ಕೇಸ್ ಹಾಕಿದ್ರೂ ಹೆದರೋದಿಲ್ಲ, ಗೋಲಿಬಾರ್ ನಡೆಸಿದ್ರೂ ನಾನೇ ಮುಂದೆ ನಿಲ್ತೇನೆ ಎಂದು ಶಾಸಕ ಬಿ ಸುರೇಶ್ ಗೌಡ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. FIR ಮಾಡಲಿ, ನಾನು ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ. ಯಾವ ರೈತನೂ ಎದುರಲ್ಲ. ಏನ್ ಮಾಡ್ಬೋದು? ಜೈಲ್ಗೆ ಹಾಕ್ಬೋದು. ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು. ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡೋದು. ರೈತನಿಗೆಲ್ಲ ಫಸ್ಟ್ ನನ್ ನೋಡಿ ಆಮೇಲೆ ನೋಡಿ ಅಂತ. ಈ FIR ಇವಕ್ಕೆಲ್ಲ ಕಚ್ಚೇನು ಕಟ್ಟಲ್ಲ. ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ FIR ರೀ? ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ, ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು 100 ಕೇಸ್ ಹಾಕಿ ನಾನೇ ನಡೆಸ್ತೀನಿ. ನಮ್ಮ ರೈತರು ಯಾರು ಹೆದರಬಾರ್ದು. ಇವಕ್ಕೆಲ್ಲ ಈ ಹೆದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ. ಯಾವ್ಯಾವ ಸರ್ಕಾರಗಳಿರ್ತಾವ ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ. ಇವ್ರಿಗೆಲ್ಲ ಪಾಠ ಕಲಿಸ್ತಾರೆ ಜನ. ನಾನು ಹೇಳಿದ್ದೀನಿ, ಆನೆ ನಡೆದಿದೆ ದಾರಿ ಆಗ್ಬಾರ್ದು, ಅಂಕುಶ ಆಗ್ತಾನೆ ರೈತ ಅಂತೇಳಿ. ಅಂಕುಶ ನೆಕ್ಸ್ಟ್ ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್. ಬರೋಬ್ಬರಿ 1500 ಕೋಟಿ ವೆಚ್ಚ. ಹೇಮಾವತಿಯಿಂದ ನೀರು ತೆಗೆದುಕೊಂಡು ಹೋಗುವ ಯೋಜನೆ. ರಾಜಕೀಯ ಲೆಕ್ಕಾಚಾರ. ₹1500 ಕೋಟಿ ವೆಚ್ಚದಲ್ಲಿ ನಾಲೆ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದೆ. ಹೇಮಾವತಿ ಎಕ್ಸ್‌ಪ್ರೆಸ್ ನಾಲೆ ಕಾಮಗಾರಿ ಅನುಷ್ಠಾನಕ್ಕೆ ಜಲಸಂಪನ್ಮೂಲ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹಲವು ಸಭೆಗಳನ್ನು ನಡೆಸಲಾಗಿತ್ತು. ಆ ಭಾಗದ ಸಂಸದರು, ಶಾಸಕರು ಭಾಗವಹಿಸಿದರು. ತಾಂತ್ರಿಕ ಸಮಿತಿ ರಚಿಸಲು ಒತ್ತಾಯಿಸಿದ್ರು. ಇಲ್ಲಿ ಸಮಿತಿ ಕಾಮಗಾರಿ ಕೈಗೊಳ್ಳಲು ಸಮ್ಮತಿ ನೀಡಿದ ನಂತರವೇ ಕಾಮಗಾರಿ ಆರಂಭಿಸಲಾಗಿದೆ. ಪ್ರಸ್ತಾವನೆಯನ್ನು ಸಮಿತಿ ತಿರಸ್ಕರಿಸಿದ್ರೆ ಯೋಜನೆಯನ್ನು ರದ್ದು ಮಾಡುತ್ತಿದ್ದೆವು. ಈ ಎಲ್ಲಾ ವಿಷಯ ಗೊತ್ತಿದ್ರೂ ಬಿಜೆಪಿ ಏಕೆ ವಿರೋಧ ಮಾಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಮಗಾರಿ 40% ಮುಗಿದಿದ್ದು ನಿಲ್ಲಿಸುವ ಪ್ರಮೇಯವೇ ಬರೋದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ.
ಒಟ್ಟಾರೆ ಬೆಂಗಳೂರಿಗೆ ನೀರು ತೆಗೆದುಕೊಂಡು ಹೋಗುವ ಯೋಜನೆಗಳಿಗೆ ಪದೇ ಪದೇ ಅಡ್ಡಿಯುಂಟಾಗ್ತಾ ಇದೆ. ತುಮಕೂರಿಗೆ ನೀರು ಸಿಗ್ತಾ ಇಲ್ಲ ಎಂದಮೇಲೆ ಬೆಂಗಳೂರು ದಕ್ಷಿಣಕ್ಕೆ ಯಾಕೆ ನೀರು ಕೊಡಬೇಕು ಎಂದು ಹೋರಾಟಗಾರರು ಧ್ವನಿ ಎತ್ತಿದ್ದಾರೆ. ಈ ಹೋರಾಟಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ರೂ ಕಾಮಗಾರಿ ಆರಂಭವಾದರೆ ಮತ್ತೆ ಹೋರಾಟ ನಡೆಯೋದು ಶತಸಿದ್ಧ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.